ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ಧಗಧಗಿಸಿದಂತಹ ಪ್ರಕರಣ ಸಂಬಂಧವಾಗಿ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಹೊಸನಗರದ ಸುಧೀರ್ ಎಂಬಾತ ಬಸ್ ಮಾಲೀಕರಾಗಿದ್ದಾರೆ. ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ಧಗಧಗಿಸಿದಂತಹ ಪ್ರಕರಣ ಸಂಬಂಧವಾಗಿ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಇದಾಗಿದೆ. ಹೊಸನಗರದ ಸುಧೀರ್ ಎಂಬಾತ ಬಸ್ ಮಾಲೀಕರಾಗಿದ್ದಾರೆ. ಡೀಸೆಲ್ ಟ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಈ ಒಂದು ದುರಂತ ಆಗಿರುತ್ತೆ. 10 ಕಿಲೋಮೀಟರ್ ದೂರ ಸಂಚರಿಸಿದಂತಹ ಬಳಿಕವಾಗಿ ಜಾಸ್ತಿ ಆಗಿರುತ್ತೆ ಬೆಂಕಿ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುತ್ತೆ ಖಾಸಗಿ ಬಸ್. ಸ್ಥಳೀಯರು ಮತ್ತು ಪೊಲೀಸರಿಂದ 36 ಪ್ರಯಾಣಿಕರ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. ಅಗ್ನಿಶಾಮಕ ವಾಹನ ಬರುವಂತಹ ಮೊದಲೇ ಖಾಸಗಿ ಬಸ್ ಭಸ್ಮ ಆಗಿಬಿಟ್ಟಿರುತ್ತೆ. ತುರ್ತು ನಿರ್ಗಮನವನ್ನು ಬಳಸಿಕೊಂಡು ಅಂದರೆ ಆ ಬಾಗಿಲಿನಿಂದ ಹೊರ ಬಂದಿರ್ತಾರೆ ಪ್ರಯಾಣಿಕರು. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಇದಾಗಿರುವಂಥದ್ದು ನೋಡಿ. ಏನೋ ಹೊಸನಗರದ ಸುಧೀರ್ ಎಂಬಾತ ಇದರ ಒಂದು ಮಾಲೀಕರಾಗಿರ್ತಾರೆ. ಕಂಪ್ಲೀಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಬರೋ ಅಷ್ಟೊತ್ತಿಗೆ ಸುಟ್ಟು ಕರಕಲಾಗ್ಬಿಟ್ಟಿರುತ್ತೆ. ಡೀಸೆಲ್ ಟ್ಯಾಂಕ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಈ ಒಂದು ದುರಂತ ಏರ್ಪಟ್ಟಿರುತ್ತೆ. 10 ಕಿಲೋಮೀಟರ್ ದೂರ ಸಂಚರಿಸಿದಂತಹ ಬಳಿಕವಾಗಿ ಜಾಸ್ತಿ ಆಗಿಬಿಡುತ್ತೆ ಬೆಂಕಿ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿರುತ್ತೆ ಖಾಸಗಿ ಬಸ್. ಜೊತೆಗೆ ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ದಗದಗಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ವಿಚಾರಗಳು ಕೂಡ ಏನು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ವಿಚಾರ ಗೊತ್ತಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬರುವಂತಹ ಹೊತ್ತಿಗೆ ಕಂಪ್ಲೀಟ್ ಆಗಿ ಎಲ್ಲ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿರುತ್ತೆ. ಒಳಗಡೆ ಏನಿರ್ತಾರೆ ಪ್ರಯಾಣಿಕರು ನೋಡಿ, ಅವರು ಕೂಡ ತುರ್ತು ನಿರ್ಗಮನವನ್ನು, ಹಿಂದ್ಗಡೆ ಡೋರ್ ಕೂಡ ಓಪನ್ ಆಗಿದೆ ನೋಡಿ, ತುರ್ತು ನಿರ್ಗಮನದ ಡೋರ್ ಏನು ಓಪನ್ ಆಗಿದೆ ಅದರ ಮೂಲಕವಾಗಿ ಒಂದಷ್ಟು ಜನ ಪ್ರಾಣವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ.